ಉಮೇಶ್ ಅವರು ನೀವು ಹೇಳಬೇಕು, ಕಳೆದ ಬಾರಿ ಆದಂಥ ಮರು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆತಂಕಗಳಿತ್ತು. ಅವತ್ತು ವಿರೋಧಿಸಿದ್ದು ಪ್ರಬಲ ಜಾತಿಗಳು. ಅದರ ಹಿನ್ನೆಲೆಯಲ್ಲೇ ಮರು ಸಮೀಕ್ಷೆ ಆಗ್ತಿರೋದು. ಈಗ ಹೆಂಗಿದೆ ಅಂದರೆ, ಉಪಜಾತಿಗಳನ್ನಾಗಿ ವಿಂಗಡಣೆ ಮಾಡಿ ಪ್ರಬಲ ಜಾತಿಗಳನ್ನು ಒಡೆಯುವ ಪ್ರಯತ್ನ ಆಗಿಬಿಟ್ರೆ ಅನ್ನುವಂಥ ಆತಂಕ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಸಲ ಈ ಸರ್ವೆ ಹೆಂಗಾಗತ್ತೆ, ಯಾವ ರಿಸಲ್ಟ್ ಕೊಡ್ಬೋದು ಅಂತ ಅನ್ಸುತ್ತೆ? ನಾವು ಕಳೆದ ಬಾರಿ ಬೆಂಗಳೂರಿನಲ್ಲಿ ನಮ್ಮ ಪಕ್ಷ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಒಂದು ಅಭಿಯಾನದಲ್ಲಿ ಹೇಳಿದ್ದು, ಇವರೇನು ಹಿಂದೆ ಕಾಂಗ್ರೆಸ್ನವರು ಮಾಡಿದಂಥ ಈ ಜಾತಿ ಸಮೀಕ್ಷೆ ಅದು ನ್ಯಾಯಸಮ್ಮತವಾಗಿಲ್ಲ ಮತ್ತು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಜನಗಳು ಪ್ರತಿ ಮನೆಗೆ ಹೋಗ್ತಾ ಇಲ್ಲ. ಅದು ಯಾವುದೇ ಸಮೀಕ್ಷೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿ ಯಾವ್ಯಾವ ಸಮುದಾಯಕ್ಕೆ ಏನೇನು ಸಿಗಬೇಕು ಅದು ಸಿಗಲಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದು. ಇವರು ಆ ಕೆಲಸವನ್ನು ಮಾಡಲಿಲ್ಲ. ಕೇವಲ ಅಹಿಂದ ಏನಂತ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಈ ಉದಾಹರಣೆಗೆ ಅಲ್ಪಸಂಖ್ಯಾತರಲ್ಲಿ ಅಲ್ಲೆಷ್ಟು ಮುಸಲ್ಮಾನ ಕಮಿಟಿಲಿ ಉಪಜಾತಿಗಳಿದ್ದಾವೆ, ದಲಿತರಲ್ಲಿ ಎಷ್ಟು, ಈ ಉದಾಹರಣೆಗೆ ದಲಿತರಲ್ಲಿ 101 ಜಾತಿ ಇದೆ ಅಂತ ಹೇಳ್ತಾರೆ. ಅಲ್ಲಿ ಎಡ ಮತ್ತು ಬಲ ಹಾಗೂ ಮತ್ತು ಉಳಿದಿರೋಂಥ ಕೊರಮ, ಕೊರಚ, ಬಲಿಜ, ಈ ಥರ ಅವರು ಅಷ್ಟೇ ಕೇಂದ್ರೀಕೃತ ಮಾಡಿ ಒಂದು ಸಮೀಕ್ಷೆ ಕೊಡಿ ಅಂತ ಹೇಳಿ ಅದಕ್ಕೆ ಮಾಡಿ 17% ಮೊನ್ನೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿದ್ದಾರೆ. ಹಾಗಾದರೆ ಮೇಲ್ಜಾತಿಯಲ್ಲೂ ಸಹ ಅಲ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಭಾಳ ಜನ ಇದ್ದಾರೆ, ಅವರು ವಂಚನೆಗೆ ಒಳಗಾಗಿದ್ದಾರೆ. ಅವ್ರಿಗೂ ಯಾಕೆ ಕೊಡಬಾರ್ದು? ಹೌದು, ಅಲ್ಲ ಮಾಡಲಿ, ಅದು ಸ್ವಾಗತ ಪಡ್ತೀವಿ ನಾವು. ನಮ್ಮ ಪಕ್ಷ ವಿರೋಧಿಸ್ತಾ ಇಲ್ಲ, ನಮ್ಮ ಹಿಂದಿಂದಲೂ ಅದೇ ಪ್ರತಿಪಾದಿಸ್ಕೊಂಬಂದು. ಈಗ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ನನಗೆ ಗೊತ್ತಿಲ್ಲ, ನೀವು ಕ್ಲಾರಿಟಿ ಕೊಡಬೇಕು. ಅದು ಬ್ರಾಹ್ಮಣನೇ ಆಗಲಿ, ಕಟ್ಟ ಕಡೆಯ ಯಾವುದೇ ಸಮುದಾಯವೇ ಆಗಿರಲಿ, ಬ್ರಾಹ್ಮಣರಲ್ಲಿ ಸಾಮಾಜಿಕವಾಗಿ ಇಷ್ಟು ಮಂದಿ ಮುಂದಿದ್ದಾರೆ, ಇಷ್ಟು ಮಂದಿ ಹಿಂದಿದ್ದಾರೆ, ಶೈಕ್ಷಣಿಕವಾಗಿ ಇಷ್ಟು ಮಂದಿ ಮುಂದಿದ್ದಾರೆ, ಇಷ್ಟು ಮಂದಿ ಹಿಂದಿದ್ದಾರೆ, ಕಟ್ಟ ಕಡೆ ಯಾವುದೋ ಒಂದು ಸಮುದಾಯ ಅಂತ ಅನ್ಕೊಳ್ಳಿ, ಅವರು ಅಷ್ಟೇ, ಅವ್ರು ಇಷ್ಟು ಮುಂದಿದ್ದಾರೆ, ಇಷ್ಟು ಹಿಂದಿದ್ದಾರೆ, ಇನ್ಪುಟ್ ಸಿಗುತ್ತೆ. ಆ ಹಿಂದಿದ್ದವ್ರನ್ನ ಮುಂದಕ್ಕೆ ತರೋ ಪ್ರಯತ್ನ, ಅದು ಬ್ರಾಹ್ಮಣರಿಂದ ಕಟ್ಟ ಕಡೆಯ ವರ್ಗ. ಸ್ವಾಗತ ವಿರೋಧಿಸ್ತಾ ಇಲ್ಲ, ಆದ್ರೆ ಕೇವಲ ಒಂದು ವರ್ಗವನ್ನು ಇಟ್ಕೊಂಡು ಮಾಡೋದು ಬೇಡ, ಎಲ್ಲಾ ವರ್ಗದವರು. ಹೆಂಗ ಅವರು ಒಂದು ವರ್ಗ ಇಟ್ಕೊಂಡು ಮಾಡ್ತಾರೆ? ಅವ್ರ ಮನೆಗೆ ಮಾತ್ರ ಹೋಗ್ತಾರ. ರಿಸರ್ವೇಶನ್ ಅನ್ನ ಪೂರ್ಣ ಉದಾಹರಣೆ ನೋಡಿ, ಇವರು ಟೋಟಲ್ ರಿಸರ್ವೇಶನ್ ಗೆ 58% ಆಗೋಗಿದೆ, ಉಳಿದಿರೋ 42% ಮಾತ್ರ. ಹಾಗಾಗಿ ಎಲ್ಲಾ ರಿಸರ್ವೇಶನ್ ಅನ್ನ ಇಲ್ಲೇ ತುಂಬಿಕೊಂಡ್ರೆ ಉಳಿದಂತವ್ರಿಗೆ ಏನ್ ಕೊಡ್ತೀರಿ? ರೈಟ್, ಗಾಟ್ ಇಟ್. ಹಾಗಾಗಿ ಮುಂದುವರೆದ ಜಾತಿಯಲ್ಲಿ ತಾವು ಹೇಳಿದಂತ ಸಂದರ್ಭದಲ್ಲಿ ಈಗ ಬ್ರಾಹ್ಮಣರಲ್ಲಿದ್ದಾರೆ, ಒಕ್ಕಲಿಗರಲ್ಲಿ, ಉದಾಹರಣೆ ಲಿಂಗಾಯತರಲ್ಲೇ ಬಹುಶಃ ಇರೋಂಥ ಜಾತಿಗಳೆಲ್ಲ ಒಂದು 100 ಜಾತಿ ಅಲ್ಲೇ ಇದಾವೆ. ಈಗ ಲಿಂಗಾಯತ ಒಕ್ಕಲಿಗ, ಲಿಂಗಾಯತ ವೀರಶೈವ, ಲಿಂಗಾಯತ ಹಡಪದ, ಏನು ಬೇರೆ ಬೇರೆ ತುಂಬಾ ಸಬ್ ಕ್ಯಾಸ್ಟ್ ಇದಾವೆ. ಈ ಕ್ರಿಶ್ಚಿಯನ್ಗೆ ಬಂದ್ರು ಅಷ್ಟೇ, ಒಕ್ಕಲಿಗ ಕ್ರಿಶ್ಚಿಯನ್ ನಾವು ಇದೇ ಫಸ್ಟ್ ಟೈಮ್ ಕೇಳಿದ್ದು. ಹೌದು, ಆ ಕಡೆ ಇದಾರಂತೆ. ನನ್ಗೆ ಅದೊಂದು ಗೊಂದಲ ಇದೆ, ಇದನ್ನ ಯಾವ ಕಾಲದಲ್ಲಿ ಫಿಲ್ ಮಾಡಬೇಕು? ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಇದು ಯಾವಾಗ ಬದಲಾವಣೆ? ಹೇಳೋರ್ಗೂ ಕನ್ಫ್ಯೂಷನ್, ಬರ್ಕೊಳ್ಳೋರ್ಗೂ ಕನ್ಫ್ಯೂಷನ್, ಈಗ ಕ್ಯಾಟಗರೈಸ್ ಮಾಡೋರ್ಗೂ ಕನ್ಫ್ಯೂಷನ್. ಈಗ ನಮಗೆ ಸೆಪ್ಟೆಂಬರ್ 2022 ಅವಾಗ ಒಂದು ಕಮಿಟಿ ಪ್ರಕಾರ ಹೇಳ್ತೀನಿ 1800 ಜಾತಿ ಇದು ಅಂತ ಹೇಳ್ತಾರೆ ಮೇಡಮ್. ಒಂದು 7 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಆದ್ರೆ 60 ಕ್ವಶನ್ಸ್, 70 ರಿಂದ 60 ಕ್ವಶನ್ಸ್ ಇಳಿಸ್ತಾರೆ. ಯಾವಾಗ ಈಗ ಕಾಂತರಾಜ್ ಅವರ ಕಮಿಟಿಯಲ್ಲಿ. ಆಮೇಲೆ ಏನು ಮಾಡ್ತಾರೆ, ಸುಮಾರು 1.6 ಲಕ್ಷ ಟೀಚರ್ಸ್ಗಳ ಮುಖಾಂತರ ಇದನ್ನು ಸರ್ವೆ ಮಾಡಿಸಿ ಒಂದು ವರದಿ ಕೊಡ್ತಾರೆ. ಈಗೇನು ಮಾಡಿದ್ದಾರೆ ಅಂತಂದ್ರೆ, ಕಡಿಮೆ ಮಾಡಿ ಈಗ 70 ರಿಂದ 60 ಕ್ವಶನ್ಸ್ನ ಸೆಟಪ್ ಮಾಡೋಂಥದ್ದು. ಆಮೇಲೆ ಅದರೊಳಗೆ ಯಾರು ಒಳ್ಳೆ ಜಾತಿ, ಈಗ ಉದಾಹರಣೆಗೆ ಕೆಳಜಾತಿಯಲ್ಲಿ ಯಾರ್ಯಾರು ಅದರೊಳಗೆ ಹಿಂದುಳಿದಿರೋರು, ಬಹುಶಃ ಇದನ್ನ ಕ್ರೀಮಿ ಲೇಯರ್ ಅಂತ ನಾನು ಭಾವಿಸ್ತೀನಿ. ಇದನ್ನ ತಾವು ಹೇಳ್ದಂಗೆ ಕ್ರೀಮಿ ಲೇಯರ್ ಅಂತಂದ್ರೆ ಏನು, ಆ ಜಾತಿ ತುಂಬಾ ಹಿಂದುಳಿದಿರೋ ಯಾರಿದ್ದಾರೆ ಅವ್ರನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ ಇದೊಂದು ಸಾಮಾಜಿಕ ಹುನ್ನಾರ. ಅದನ್ನ ಈಗ ಪ್ರಬಲ ಜಾತಿಗಳು ಅಂತ ಕರೆಸ್ಕೊಳ್ಳೋ ಈ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ, ಕುರುಬ ಅಂತ ಏನಿದಾವೆ, ಅವರಲ್ಲಿ ಹಿಂದುಳಿದವ್ರು ಯಾರಿದಾರೆ ಅವ್ರನ್ನ ಬಿಟ್ಟಾಕ್ಬಿಡ್ತಾರೆ. ಈ ಅತಿ ಹಿಂದುಳಿದವರು ಅಂತ ಅಲ್ಪಸಂಖ್ಯಾತರ ಅಂತಾರೆ, ಅವ್ರನ್ನ ಮುಂದಕ್ಕೆ ತರಕ್ಕೆ ಈ ಪ್ಲಾನ್ ಅಷ್ಟೇ. ಓಕೆ, ಗಾಟ್ ಇಟ್. ರೈಟ್, ವೆರಿ ಒಂದ್ ಕಡೆ ಇದು ಆ ಸಂಚು ನಡೀತಾ ಇದೆನೋ ನಮ್ಮ ಅಭಿಪ್ರಾಯ. ಇವರೆಲ್ಲ ಹಂಗಾರೆ ಸುಮ್ಮನೆ ಕೂತಿರ್ತಾರೆ ಅದೆಲ್ಲ ಆಗ್ಬೇಕಾರೆ. ಈ ಬ್ರಾಹ್ಮಣ, ಲಿಂಗಾಯತ, ಕುರುಬ ಇವರೆಲ್ಲ ಸೈಲೆಂಟ್ ಆಗಿರ್ತಾರೆ. ಅಲ್ಲ, ರಿಸರ್ವೇಶನ್ ಅಲ್ಲಿ ಕೊಡ್ಲೇಬೇಕಲ್ಲ, ಅನಿವಾರ್ಯವಾಗಿ. ಗಾಟ್ ಇಟ್.